2 ಗ್ಲಾಸ್ ಅಕ್ಕಿ, 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕಬೇಕು. 1 ಮುಷ್ಟಿಯಷ್ಟು ಮೆಂತ್ಯ ಕಾಳು ಹಾಕಬೇಕು. 1 ಮುಷ್ಟಿಯಷ್ಟು ಹೆಸರು ಕಾಳು ಹಾಗೂ 1 ಮುಷ್ಟಿ ಕಡಲೆಬೇಳೆ ಹಾಕಿ ಇವನ್ನ ಚೆನ್ನಾಗಿ ತೊಳೆದು ಇಡಬೇಕು. ಒಂದು 5-6 ಗಂಟೆ ನೆನೆಸಿಟ್ಟಾದಮೇಲೆ ಅದನ್ನು ರುಬ್ಬಿ, ಬೆಳಗ್ಗೆ ಮಾಡೋದಿದ್ರೆ ರಾತ್ರಿಯೇ ರುಬ್ಬಿ ಇಡಬೇಕು. ರುಬ್ಬಬೇಕು. ರುಬ್ಬುವಾಗ ಬೇಕಾದರೆ ಜೀರಿಗೆನೂ ಹಾಕೋಬಹುದು. ಇದರಲ್ಲಿ 1 ನೈಟ್ ಇದನ್ನಿಟ್ಟು ಬೆಳಗ್ಗೆ ದೋಸೆ ಮಾಡಬೇಕು. ದೋಸೆ ತುಂಬ ರುಚಿಯಾಗಿ ಗರಿ ಗರಿಯಾಗಿ ಬರುತ್ತೆ. ಹೋಟೆಲ್ ದೋಸೆ ಥರನೇ ಕುರು ಆಗುತ್ತೆ. ಇದನ್ನು ರುಬ್ಬುವಾಗ ಸ್ವಲ್ಪ ರೇಷನ್ ಅಕ್ಕಿ ಎಣ್ಣೆಯನ್ನು ಹಾಕಬೇಕು. ಇದರಿಂದ ದೋಸೆ ಗರಿ ಗರಿಯಾಗಿ ಹಾಗೂ ಕಲರ್ ಬರುತ್ತೆ, ಗೋಲ್ಡನ್ ಕಲರ್. ರೇಷನ್ ಅಕ್ಕಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನ. ಸ್ವಲ್ಪ 1 ಚಮಚದಷ್ಟು ಹಾಕಬೇಕು ಇದನ್ನು ರುಬ್ಬುವಾಗ. ನೋಡಿ, ಹಿಟ್ಟು ಈಗ ರುಬ್ಬಿಟ್ಟಿದೆ. ರಾತ್ರಿ ಈಗ ನೋಡಿ, ಹಿಟ್ಟು ಉಬ್ಬಿ ಮೇಲೆ ಬಂದಿದೆ. ಈ ರೀತಿ ಉಬ್ಬಿದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆಯನ್ನು ಹಾಕಿದರೆ ತುಂಬ ಗರಿ ಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹಾಗೂ ಟೇಸ್ಟಿಯಾಗಿ ಕೂಡ ಇರುತ್ತೆ. ವೀಕ್ಷಕರೇ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.